ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಪರ ಜಿಲ್ಲಾಧಿಕಾರಿಗಳು ಮಹಾದೇವ ಮೂರ್ಗೆ ಅಪರ್ ಜಿಲ್ಲಾಧಿಕಾರಿಗಳು ಇವರು ಸಹ ದೇವಿ ಕನ್ನಡ ತಾಯಿ ಶೃಂಗೇರಿಯ ಸಿರಿ ಮನಗಳಲ್ಲಿ ಬೇಲೂರು ಬಾಲಕಿಯರ ವಯ್ಯಾರದಲ್ಲಿ ಸಮರು ಯಾರೇ ತಾಯಿ ನಿನಗೆ ಸೌಂದರ್ಯದಲ್ಲಿ ಸಲಹುದೇವಿ ಸ್ಮರಿಸುವೆ ಅಂತಕ್ಕ ಬಾಳಿನುದ್ದಕ್ಕೂ ಬಲವ ಕೊಟ್ಟು ಮರವನಿ ಸುಟ್ಟು ತಿಂದ ಋಣದಲ್ಲಿ ಸ್ವಲ್ಪ ಮತ್ತೆ ತೀರಿಸು ಮತ್ತೆ ಗಿಡವ ನೆಟ್ಟು ಬೆಳೆಸಿದರೆ ಒಂದೊಂದು ಮರವನ್ನು. ಈ ಒಂದು ಕಾರ್ಯಕ್ರಮದ ಆಶಯ ನುಡಿಯನ್ನು ಈಗ ದೇವತಿ ಮೇಡಮ್ ಅವರು ತಿಳಿಸಿದರು. ಈ ಸಾಹಿತ್ಯ ಸಮ್ಮೇಳನದ ಮಹತ್ವ ಏನು, ನಾವು ಯಾವ ರೀತಿ ಯಾವ ಉದ್ದೇಶಗಳನ್ನು ಇಟ್ಕೊಂಡು ಈ ಸಾಹಿತ್ಯ ಸಮ್ಮೇಳನವನ್ನು ಮಹಿಳೆಯರಿಗಾಗಿ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡುವ ಒಂದು ಉದ್ದೇಶಗಳನ್ನು ಈಗಾಗಲೇ ಹೇಳಿದರು. ಈ ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಇಲ್ಲಿಗೆ ಬಂದು ಈಗ 8 ತಿಂಗಳಾಯಿತು ಈ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ. ಅವರು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವಾರ ಮಾಡ್ತಾ ಇದ್ದಾರೆ. ಅನೇಕ ದತ್ತಿ ಉಪನ್ಯಾಸಗಳನ್ನು ಸಹ ನಾನು ಸಹ ಒಂದೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅತ್ಯುತ್ತಮವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವುದರಿಂದ ಮಹಿಳಾ ಸಾಹಿತಿಗಳು, ಯಾಕಂದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಾರ್ವಜನಿಕ ಬದುಕಲ್ಲಿ ಬರುವುದಿಲ್ಲ ಅನ್ನೋದಕ್ಕೆ, ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಮತ್ತು ಸೂಕ್ತವಾಗಿ ಅನೇಕ ಸಾಹಿತಿಗಳಿದ್ದಾರೆ ಅವರೆಲ್ಲ ಮುನ್ನೆಲೆಗೆ ಬರುವಂತೆ ಮತ್ತು ಎಲ್ಲರೂ ಭಾಗವಹಿಸುವಂತೆ ಮತ್ತು ಅವರ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದೆ ಅಂತ ಹೇಳಬಹುದು. ಸ್ವಾಮೀಜಿಗಳಿಗೆ ನಮಸ್ಕರಿಸಿ ವೇದಿಕೆಯ ಮೇಲಿರುವ ನನ್ನೆಲ್ಲ ಸಾಧಕ ಸಹೋದರಿಯರಿಗೆ ವಂದಿಸಿ, ಇವತ್ತಿನ ಈ ಅಭೂತಪೂರ್ವ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷಳನ್ನಾಗಿ ಆಯ್ಕೆ ಮಾಡಿದ ನನ್ನ ಜಿಲ್ಲೆಯ ಎಲ್ಲ ಸಾಹಿತ್ಯ ಬಳಗಕ್ಕೂ ಕೂಡ ನನ್ನ ನಮಸ್ಕಾರಗಳು. ದೇವಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ಅದು ನಮ್ಮ ಬುದ್ಧಿ ಆಚೆಗಿನ ಮಾತು. ಯಾವುದೇನೇ ಇರಲಿ ಪ್ರೀತಿಯಂಥ ವಸ್ತು ಮನದಲ್ಲಿ ಕಾಣೆ, ಜಗದಲ್ಲಿ ಕಾಣೆ, ಇದು ಮನಗಂಡ ಮಾತು. ಮಧುರ ಚೆನ್ನರ ಈ ನುಡಿಗಳನ್ನು ಪ್ರಸ್ತಾಪಿಸ್ತಾ ನಾನು ನಿಮ್ಮೆಲ್ಲರ ಪ್ರೀತಿಗೆ, ಇದೆಲ್ಲ ನೀವು ಕೊಟ್ಟ ಪ್ರೀತಿಗೆ ತಲೆ ಬಾಗ್ತೇನೆ. ಕಾರಣ ಬಹಳ ಇದೆ. ಇವತ್ತು ನನ್ನ ಬಾಯಿ ಮಾತಾಡ್ತಾ ಇಲ್ಲ, ಹೃದಯ ಮಾತಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದರೆ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ 83 ವರ್ಷಗಳ ಇತಿಹಾಸದಲ್ಲಿ ಈ ಜಿಲ್ಲೆಗೆ ಆಯ್ಕೆಯಾದ ಮೊದಲ ಮಹಿಳಾ ಅಧ್ಯಕ್ಷಳು ಎನ್ನುವ ಹೆಗ್ಗಳಿಕೆಯನ್ನು ಕೊಟ್ಟದ್ದು ಈ ಜಿಲ್ಲೆಯ ಜನ ನನಗೆ. ಶಿಕ್ಷಣ ಪ್ರೇಮಿ ವಿಜಯಪುರದಲ್ಲಿ ಬಂಧನಾಳ ಶಿವಯೋಗಿಗಳಿಗೆ BLD ಸಂಸ್ಥೆಯನ್ನು ಸಂಸ್ಥಾಪಿಸಲು
ಪ್ರೇರಣಾ ಶಕ್ತಿ ಇರ್ತಕ್ಕಂಥ ಬಬಲೇಶ್ವರ ಶಂಗು ಬಿರಾದರ ಅವರಿಂದ ಬರೆಯಲ್ಪಟ್ಟಂಥ ಬಬಲೇಶ್ವರ ಬೆಳಕು ಅವರಿಂದ ಕೊಡಲ್ಪಟ್ಟಂಥ ಶೀರ್ಷಿಕೆ ಬಬಲೇಶ್ವರ ಬೆಳಕೇ ಆಗಿರ್ತಕ್ಕಂಥ ಶಾಂತವೀರ ಅಪ್ಪಗಳವರ ಅಡಿದಾವರೊಳಗೆ ಅನಂತ ಕೋಟಿ ನಮ್ಮನ್ನು ಸಲ್ಲಿಸಿ ಇವತ್ತಿನ ದಿನ ಈ ಒಂದು ವಿಜಯಪುರ ಶಹರದಲ್ಲಿ ಜರುಗುತ್ತಿರುವಂಥ ಒಂದು ಅಪರೂಪದ ಮಹಾಸಮ್ಮೇಳನ, ಅದು ವಿಜಯಪುರ ಜಿಲ್ಲಾ ದ್ವಿತೀಯ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕುಳಿತಿರುವಂಥ ನಿಮಗೆಲ್ಲ ಒಳ್ಳೆ ವಿದ್ವತ್ಪೂರ್ಣ ಆಶೀರ್ವಚನ ನೀಡಲು ಬಾಗಿರುವಂಥ ವಯಸ್ಸಿನಿಂದ ಚಿಕ್ಕವರಾದರೂ ಕೂಡ ಒಳ್ಳೆಯ ವಾಗ್ಮಿಗಳೂ ಆಗಿರುವಂಥ ಕನ್ನೂರ ಸಂಸ್ಥಾನ ಮಠದ ಶ್ರೀ ಶಬ್ರ ಶಿವಾಚಾರ್ಯರಿಗೆ, ಸೋಮನಾಥ ಶಿವಾಚಾರ್ಯರಿಗೆ ಆತ್ಮೀಯ ನಮನಗಳನ್ನು ಸಲ್ಲಿಸಿ ಅದೇ ಪ್ರಕಾರವಾಗಿ ಪ್ರೇಕ್ಷಕರ ಸಾಲಿನಲ್ಲಿ ಬಂದು ಕುಳಿತಿರುವಂಥ ಶಿಂದಿಯ ಗುರುದೇವ ಆಶ್ರಮದ ನಮ್ಮ ಆತ್ಮೀಯ ಒಳ್ಳೆಯ ವಾಗ್ಮಿಗಳು, ಪ್ರವಚನಕಾರರು, ಪ್ರವಚನಾಚಾರ್ಯರು ಆಗಿರುವಂಥ ಪೂಜನೀಯ ಶಾಂತಗಂಗಾಧರ ಸ್ವಾಮೀಜಿಯರು ಕೂಡ ಗೌರವಪೂರಿತ ನಮ್ಮಗಳನ್ನ ಸಲ್ಲಿಸಿ ಭಾಳ ಸುಂದರವಾಗಿ ಉದ್ಘಾಟನಾ ಪರ ಭಾಷಣವನ್ನು ಮಾಡಿರುವಂಥ ಅಪರ ಜಿಲ್ಲಾಧಿಕಾರಿಗಳೇ, ಸಾಕ್ಷಿಯಾಗಿ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ನೆರೆದಿರುವುದು ನಿಜಕ್ಕೂ ತುಂಬ ಸಂತೋಷದ ವಿಷಯ. 2022ನೇ ಇಸ್ವಿ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಸರ್ವಾಧ್ಯಕ್ಷಳಾಗಿ ಆಯ್ಕೆಯಾದಾಗ ಭಾರತಿ ಪಾಟೀಲ್ ಮೇಡಮ್ ಅವರೇ ನನಗೆ ಕ್ವಶನ್ಸ್ ಕೇಳ್ತಾಯಿದ್ರು, ನಂದು ಕನ್ನಡಕ್ಕಾಗಿ ನಾನು ಮಾಡಿರುವಂಥ ಸೇವೆ ಎಂಥದ್ದು ಅಂತ. ಸೊ ಭಾರತಿ ಪಾಟೀಲ್ ಮೇಡಮ್ ಅವರು ಕೋರ್ವಾರದವರು ಅಂತ ಹೇಳಿದರು. ಸೊ ಭಾರತಿ ಪಾಟೀಲ್ ಮೇಡಮ್ ಅವರು ಕೋರ್ವಾರದ ಗೌಡರ ಮನೆತನದ ಸೊಸೆ, ನಾನು ಸ್ವಾಮಿಗಳ ಮನೆತನದ ಮಗಳು. ನಂದು ತವ್ರ ಮನೆ ಕೋರ್ವಾರೆ. ಸೊ ಇಬ್ಬರು ಕೋರ್ವಾರದ ಹೆಣ್ಣುಮಕ್ಕಳು, ಮಹಿಳೆಯರು ಈ ಸರ್ವಾಧ್ಯಕ್ಷ ಅನ್ನುವಂಥ ಒಂದು ಘನವಾದ ಸ್ಥಾನವನ್ನು ಅಲಂಕರಿಸಿರುವುದು ತುಂಬ ಹೆಮ್ಮೆಯ ವಿಷಯ ಅಂತ ಅನ್ಕೋತೀನಿ. ಕೋರವಾರದ ದೇವರು, ಕುಲದೇವರು ಅಂದರೆ ಹನುಮಪ್ಪ. ಸೊ ಹನುಮಪ್ಪನ ಆಶೀರ್ವಾದ ನನಗೆ ಮತ್ತು ಭಾರತಿ ಮೇಡಮ್ ಅವರಿಗೆ ತುಂಬ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅನಂತ ಧನ್ಯವಾದಗಳು. ಈಗ ಆಶೀರ್ವಚನ ಶ್ರೀ ಸೋಮನಾಥ ಶಿವಾಚಾರ್ಯರು, ಗುರುಮಠ ಸಂಸ್ಥಾನ ಕನ್ನೂರು ಇವರಿಂದ, ಪೂಜ್ಯರಿಂದ ಆಶೀರ್ವಚನ. ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದ ಮೇಲೆ ಒಂದು ಘಟನೆ ನೆನಪಿಗೆ ಬರ್ತಕ್ಕಂಥದ್ದು. ಒಬ್ಬ ತಾಯಿ ಒಳ್ಳೆಯ ಜ್ಯೋತಿಷ್ಯಗಾರ ಹತ್ರ ಹೋಗಿ ತಾನು 8 ತಿಂಗಳ ಗರ್ಭವತಿ ಆದ ಮೇಲೆ ಹೋಗಿ ಕೇಳ್ತಾಳೆ, ನನಗೆ ಮಕ್ಕಳು ಎಷ್ಟಾಯ್ತು ಅಂತ ಕೇಳ್ತಾಳೆ ಆಕಿ. ಅವರೊಂದಿಷ್ಟು ಪ್ರಶ್ನೆಯನ್ನು ನೋಡಿ, ಇಲ್ಲ ನಿನಗೆ 2 ಮಕ್ಕಳಾಗ್ತಾವ ಅಂತ ಹೇಳ್ತಾರೆ. ಆ ತಾಯಿ ಸುಮ್ಮನೆ ಆಗಲಿಲ್ಲ, ನನ್ನ 2 ಮಕ್ಕಳು ಮುಂದೆ ಏನಾಗ್ತಾವ ಅಂತ ಕೇಳ್ತಾಳೆ. ಮತ್ತು ಪ್ರಶ್ನೆಯನ್ನು ಹಾಕಿ ನೋಡಿದ ಮೇಲೆ, ಇಲ್ಲ ಮೊದಲನೇ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ, 2ನೇ ಮಗ ಅವನ ಕಾರ ವಾಹನ ಚಾಲಕನಾಗ್ತಾನಂತ ಹೇಳ್ತಾರೆ. ಆ ತಾಯಿ ಬಹಳ ಖುಷಿಯಾಗಿ ಊರಾಗೆಲ್ಲ ಪೇಡೆ ಹಂಚ್ತಾಳೆ. ಪೇಡೆಯನ್ನು ಎಲ್ಲ ಹಂಚಿದ ಮೇಲೆ 9 ತಿಂಗಳಾಗಿ 9 ದಿನ ಆದ್ರೂ ಕೂಡ ಆ ತಾಯಿ ಡೆಲಿವರಿ ಆಗೋದೇ ಇಲ್ಲ. ಸರಿಸುಮಾರು 10 ತಿಂಗಳಾಯಿತು, 12 ತಿಂಗಳಾಯಿತು, ಮತ್ತು ಡೆಲಿವರಿ ಆಗಲ್ದೇ ಇದ್ದಾಗ ಜ್ಯೋತಿಷ್ಯಗಾರ ಹತ್ರ ಹೋಗಿ ಮತ್ತೆ ಕೇಳ್ತಾಳೆ, ನೀವು ಹಿಂಗಂತ ಹೇಳಿದ್ರೆ ಇನ್ನೂ ಡೆಲಿವರಿ ಆಗಲಾಗೈತಲ್ಲ ಯಾಕಂದು. ಮತ್ತು ಅವರೆಲ್ಲವನ್ನು ನೋಡಿ ಹೇಳಿದ್ರಂತ, ಇಲ್ಲ ಒಳಗಡೆ ಗರ್ಭದಲ್ಲಿರೋರು ಜಗಳ ಮಾಡ್ಲಕತ್ತಾರ. ಯಾಕೆ ಜಗಳ ಮಾಡ್ಲಕತ್ತಾರ ಅಂದ್ರೆ, ಮೊದಲು ಬಂದವರು ಮುಖ್ಯಮಂತ್ರಿ ಆಗ್ತಾನಂತ ಹೇಳಿದ್ವಲ್ಲ, ಅದಕ್ಕೆ ನಾನು ಬರಲು ನೀನು ಬರಲಿ ಅಂತ ಒಳಗೆ ಜಗಳ ಆಡ್ಲಕತ್ತಾರ ಅಂತ ಹೇಳಿದ್ರಂತ. ಇವತ್ತಿನ ಸಮಾಜದಲ್ಲಿ ಒಬ್ಬರನ್ನು ಕಾಲೆಳೆದು ಮೇಲೆ ಬರ್ತಕ್ಕಂತಹ ಕಾಲಘಟ್ಟದಲ್ಲಿ ಎಲ್ಲರನ್ನ ಮೇಲೆ ಕುಂಡ್ರಿಸಿ ತಾವು ಕೆಳಗಡೆ ಕೂತ್ಕೊಂಡು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಮಾಡ್ತಕ್ಕಂಥ ಒಬ್ಬ
ಶ್ರೇಷ್ಠ ಸಾಹಿತ್ಯಗಳು ಯಾರಂದ್ರೆ ನಮ್ಮ ಹಾಸಿಂಪೇರು ವಾಲಿಕಾರ್ ಅವರು ಅಂತಕ್ಕಂತಹ ಮಾತು ಹೇಳಬೇಕಾಗ್ತಾ ಇದೆ. ಈ ಸಮ್ಮೇಳನದಲ್ಲಿ ಭಾಳಷ್ಟು ವಿಚಾರಗಳನ್ನು ಮಾತೆಯರ ಪರವಾಗಿ ಮಾತನಾಡಿರ್ತಕ್ಕಂಥದ್ದು. ಇವತ್ತು ನಾವು ನೀವೆಲ್ಲ ರಿಸರ್ವ್ಗಾಗಿ 33% ಕೇಳ್ಕೊಂತ ಬರ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಯಾವಾಗಲೂ ಕೂಡ ಸ್ತ್ರೀಯನ್ನು ಸಮಾನತೆಯಾಗಿ ಕಂಡಿರ್ತಕ್ಕಂಥ ಒಂದು ದೇಶ ಇದ್ರೂ ಕೂಡ ಅದು ನಮ್ಮ ಹೆಮ್ಮೆಯ ಭಾರತ ಅಂತ ಹೇಳಬೇಕಾಗ್ತಾ ಇದೆ.